ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೈಲಿನಲ್ಲಿರೋ ದರ್ಶನ್ಗೆ ಫುಲ್ ಟೆನ್ಷನ್ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೋಷ್ ಸಲ್ಲಿಸಿದ್ದ ಮಾಫಿ ಸಾಕ್ಷಿ ಆದೇಶವನ್ನ ಹೊರಡಿಸಲಿದ್ದಾರೆ. ಇನ್ನು ಆದೇಶಕ್ಕೂ ಮುನ್ನ ದರ್ಶನ್ ಪರ ವಕೀಲರಿಂದ ವಾದಕ್ಕೆ ಮನವಿ ಏರ್ಪಟ್ಟಿದೆ. ಇನ್ನು ಪ್ರದೋಷ್ ಮಾಫಿ ಸಾಕ್ಷಿಯ ಪ್ರಕ್ರಿಯೆ ಬಗ್ಗೆ ವಾದಕ್ಕೆ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಆದೇಶಕ್ಕೂ ಮುನ್ನ ದರ್ಶನ್ ಪರ ವಕೀಲರಿಂದ ವಾದಕ್ಕೆ ಮನವಿ ಮಾಡಿಕೊಂಡಿರುವಂತದ್ದು. ಪ್ರದೋಷ್ ಮಾಫಿ ಸಾಕ್ಷಿಯ ಪ್ರಕ್ರಿಯೆ ಬಗ್ಗೆ ಇನ್ನು ದರ್ಶನ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈಗಾಗಲೇ ಒಂದು ಬಾರಿ ವಾದ ಪ್ರತಿವಾದ ಆಗಿದ್ದು ಮತ್ತೊಮ್ಮೆ ಅವಕಾಶ. ದರ್ಶನ್ ಪರವಾಗಿ ಹಿರಿಯ ವಕೀಲ ಹಸ್ಮತ್ ಪಾಷಾ ಹಾಜರು ಆಗಿದ್ದಾರೆ. ಇನ್ನು ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿರುವಂತದ್ದು. ಇನ್ನು ಒಂದ್ ಕಡೆ ವಾದ ಪ್ರತಿವಾದದ ಬಳಿಕ ಜಡ್ಜ್ ಆದೇಶವನ್ನ ನೀಡಲಿದ್ದಾರೆ. ಇನ್ನು 59ನೇ ಸಿಸಿಎಚ್ ಜಡ್ಜ್ ಸುಜಾತಾ ಎಂ ಸಾಂಬ್ರಾಣಿಯಿಂದ ಆದೇಶ ಅರ್ಜಿ ಪುರಸ್ಕೃತವಾದ್ರೆ ಇಂದೇ ಹೇಳಿಕೆ ದಾಖಲಿಗೆ ದಿನಾಂಕ ನಿಗದಿ ಮಾಡ್ತಾರೆ. ಇನ್ನು ಜಡ್ಜ್ ಕೊಟ್ಟ ದಿನಾಂಕದಂದು ಬಂದು ಹೇಳಿಕೆ ದಾಖಲಿಸಲಿರೋ ಪ್ರದೋಷ್. ಇನ್ನು ಒಂದ್ ಕಡೆ ಜೈಲಿನಲ್ಲಿರೋ ದರ್ಶನ್ಗೆ ಈಗ ಟೆನ್ಷನ್ ಕೂಡ ಕಾಡ್ತಾ ಇರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದ್ ರೀತಿಯಾಗಿ ಈಗ ದೊಡ್ಡ ತಿರುವು ಸಿಕ್ಕಿದೆ. ಆರೋಪಿ ಸಂಖ್ಯೆ 14 ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ನ್ಯಾಯಾಲಯಕ್ಕೆ ಈಗಾಗಲೇ 11 ಪುಟಗಳ ಸುದೀರ್ಘ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಒಂದ್ ಕಡೆ ಇವತ್ತು ಆ ಕೋರ್ಟ್ ಆದೇಶ ಇದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಹಸ್ಮತ್ ಪಾಷಾ ಕೂಡ ಹಾಜರಾಗಿದ್ದಾರೆ. ಇನ್ನು ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಹಾಜರಾಗಿರುವಂತದ್ದು. ಇನ್ನೊಂದ್ ಕಡೆ ವಾದ ಪ್ರತಿವಾದದ ಬಳಿಕ ಜಡ್ಜ್ ಆದೇಶವನ್ನ ನೀಡಲಿದ್ದಾರೆ. ಹಾಗಾದ್ರೆ 59ನೇ ಸಿಸಿಎಚ್ ಜಡ್ಜ್ ಸುಜಾತಾ ಎಂ ಸಾಂಬ್ರಾಣಿಯಿಂದ ಇಂದು ಆದೇಶ ಬರುತ್ತೆ. ಅರ್ಜಿ ಏನಾದರೂ ಪುರಸ್ಕೃತವಾದ್ರೆ ಇಂದೇ ಹೇಳಿಕೆ ದಾಖಲು ಮಾಡೋದಕ್ಕೆ ದಿನಾಂಕವನ್ನ ನಿಗದಿ ಕೂಡ ಮಾಡ್ತಾರೆ. ಇನ್ನು ಜಡ್ಜ್ ಕೊಟ್ಟ ದಿನಾಂಕದಂದು ಬಂದು ಹೇಳಿಕೆಯನ್ನ ಪ್ರದೋಷ್ ದಾಖಲಿಸಲಿದ್ದಾರೆ. ಇನ್ನು ದರ್ಶನ್ ಪರವಾಗಿ ಹಿರಿಯ ವಕೀಲ ಹಸ್ಮತ್ ಪಾಷಾ ಕೂಡ ಹಾಜರಾಗಿರುವಂತದ್ದು. ಒಂದ್ ರೀತಿಯಾಗಿ ಪ್ರದೋಷ್ ಸಲ್ಲಿಸಿರುವ ಅರ್ಜಿಯಲ್ಲಿ ಈ ಘಟನೆ ಆ ದಿನ ಏನ್ ನಡೀತು, ಅದರ ಬಗ್ಗೆ ಹಲ್ಲೆ ಯಾವ ರೀತಿಯಾಗಿ ಮಾಡಿದ್ರು, ಬೆದರಿಕೆ ಹಾಗೂ ಸಾಕ್ಷ್ಯವನ್ನ ನಾಶಪಡಿಸಲು ನಡೆದ ಪ್ರಯತ್ನಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪೊಲೀಸರ ಮುಂದೆ ಪ್ರದೋಷ್ ಈಗ ಬಾಯ್ಬಿಟ್ಟಿದ್ದಾನೆ. ಇನ್ನು ಕೃತ್ಯದ ಬಳಿಕ ದರ್ಶನ್ ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದ ವಿಷಯವನ್ನ ಕೂಡ ಆತ ಉಲ್ಲೇಖಿಸಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಒಂದ್ ಕಡೆ ದರ್ಶನ್ ಪರ ವಕೀಲರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗುವುದನ್ನ ವಿರೋಧಿಸಿ ದರ್ಶನ್ ಪರ ಹಿರಿಯ ವಕೀಲ ಹಸ್ಮತ್ ಪಾಷಾ ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದು ಈ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳಿವೆ ಅಂತ ಹೇಳಿ ವಾದಿಸಿದ್ದಾರೆ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇದೆ.